ಮಂಜ ಇನ್ನೂ ಬರಲಿಲ್ಲ. ನನಗಂತೂ ಕಾದು ಕಾದು ಸಾಕಾಯ್ತಪ್ಪ. ಅಲ್ಲ ಇವನೇನು ಅನ್ಕೊಂಬಿಟ್ಟವ ನನ್ನ. ನಾನೇನು ಇವ್ನು ಕಾಯ್ಕೊಂಡು ಕೂತ್ಕೊಳ್ಳೋ ಹಾಳ ಅಲ್ಲ. ಏನ ಒಂದು ವಿಷಯ ಶುರು ಮಾಡೋಣ ಅಂತ ಅಂದ್ಕೊಂಡ್ರೆ ಇನ್ನೂ ಬರಲಿಲ್ವಲ್ಲ. ನೋಡಿ 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 ಫ್ರೆಂಡ್ಸ್, ನನ್ನ ಹೆಂಗೆಲ್ಲ ಕಾಯಿಸ್ತಿದ್ದಾನೆ. ಬರಲಿ, ನನ್ನ ಮಗ ಮಾಡ್ತೀನಿ. ಲೇ ಮಂಜ, ಈಗೇನೋ ಬರೋದು? ಎಷ್ಟೊತ್ತಾಯ್ತು? ಅಲ್ಲ ನೀನು ಟೈಮಿಗೆ ಹೇಳಿದ್ದೇನೋ, ನೀನು ಬಂದಿರೋದೇನೋ ಅಲ್ಲ. ಇಷ್ಟೊತ್ತು ತನಕ ಏನೋ ಮಾಡ್ತಿದ್ದೆ? ಏನು ಮಾಡ್ಲೋ ಮಗ, ಕೆಲಸ ಕೆಲಸ ಕೆಲಸ, ಎಷ್ಟು ಕೆಲಸ ಗೊತ್ತೇನೋ. ಎದ್ದೊಳ್ಬೇಕು, ಹೊಸ ಆಚೆ ಕಟ್ಟಬೇಕು, ಕೊಡಕೆ ಕಸ ಗುಡಿಸ್ಬೇಕು, ತಪ್ಪೆ ಎತ್ತಾಕ್ಬೇಕು, ಕಸ ಎಲ್ಲ ಗುಡಿಸ್ಬೇಕು, ಕೊಡಕೆ ತೊಳಿಬೇಕು, ಹೊಸ ಕಟ್ಟಕ್ಕೆ ಆಚೆ ಬರೋಷ್ಟೊಳಗೆ ಸಾಕಾಯ್ತು ಮಗ. ಇಷ್ಟು ಕೆಲಸ ಮಾಡೋದಕ್ಕೆ ನಮ್ಮವ್ವ ಸುಸ್ತಾಗೋದ್ಲು. ಲೇ ಏನು ಬಿಲ್ಡಪ್ ಕೊಟ್ಟೆಲೇ? ಏನೋ ನೀನೇ ಮಾಡ್ದ ನಂಗೆ ಬಿಲ್ಡಪ್ ಕೊಡ್ತೀಯಲ್ಲ. ಮಾಡಿದ್ದು ನಿಮ್ಮವ್ವ, ನೀನು ನೋಡಿದ್ರೆ ಬಿಲ್ಡಪ್ ಕೊಡ್ತಾ ಇದೀಯನಲ್ಲೇ. ಲವ್, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಅಲ್ಲ ಕಣಲೆ, ಬೇಗ ಎದ್ಬಾರೋ, ಒಂದು ವಿಷಯ ಹೇಳ್ಬೇಕು ಅಂತ ಹೇಳಿವ. ಗೊತ್ತು ಮಗ, ಅಲ್ಲಿ ಏನು ಮಾಡೋದು? ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮವ್ವ ನನಗೆ ಬಂದು ಒಂದು ಹಾಲು ಕಾಯಿಸ್ಕೊಡೋ ಅಷ್ಟೊಳಗೆ ನಾಶ ಮಾಡಿ ಎಷ್ಟೊತ್ತಾಯ್ತು ನೋಡು. ನಾನು ಬರೋನ ಬೇಗ ಎದ್ದು ಬಂದೆ. ಇವಾಗ ಏನಾಗೋದು? ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯ್ತಪ್ಪ. ಏನು ಅದಕ್ಕೇನಾಗಲ್ಲ ತಗ. ಯಾಕೋ ಯಾವಾಗಲೂ ಹಿಂಗೆ ಮಾತಾಡ್ತೀಯಾ ಮಗ? ಈ ಸಲ ಪಿಂಕಿಗಿಂತ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ದೆ ತಾನೇ? ಹಾಂ ಅಲ್ಲ ಮಗನೇ, ನಾನು ಪಿಂಕಿಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು. ಈ ಸಲ ನಾನು ಸ್ಕೂಲ್ಗೆ ಲೀಡರ್ ಆಗ್ಬೇಕು ಮಗ. ನಾನು ಅದನ್ನೇ ಆಗ್ಬೇಕಂತಿರೋದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ವಿ ಹೇಳು? ಚೆನ್ನಾಗಿ ಓದಬೇಕು ಅಂತ ಹೇಳಿದ್ವಿ ತಾನೆ. ಅದರಲ್ಲೂ ನಾವು ಅವಳು ಪಿಂಕಿ ನಮಗೆ ಮಾಡಿರೋ ಅವಮಾನನ ನಾನು ಮರೆಯಲ್ಲ. ಪಿಂಕಿ ಬೇಡ, ನಾನು ಆ ರೋಸನ್ ಮರೆಯಲ್ಲ. ಆ ರೋಸ ನನಗೆ ಎಷ್ಟೆಲ್ಲ ಅವಮಾನ ಮಾಡೋಳೆ. ನಾನು 10ಕ್ಕೆ 0 ತಗೋತೀನಿ ಅಂತಾಳೆ, ಕೋಳಿ ಮೊಟ್ಟೆ ಅಂತಾಳೆ. ಅವಳಿಗೆ ಮಾತ್ರ ನಾನು ಅವಳಿಗೆ 0 ತಗೊಳಂಗೆ ಮಾಡ್ತೀನಿ. ಅವಳಿಗಿಂತ ನಾನು ಜಾಸ್ತಿ ಅಂಕ ತೆಗಿತೀನಿ ಕಣ. ಹ್ಞೂ ಮಗ, ಈ ಸಲ ನಾವು ತೆಗಿಯೋ ಮಾರ್ಕ್ಸ್ ನೋಡಿ ಮಾಸ್ಟ್ರೇ ಕಳೆದೋಗ್ಬೇಕು. ಏನಿದು ಮಂಜಾಗಿರಿ ಈ ಥರ ಮಾರ್ಕ್ಸ್ ತೆಗ್ದವ್ರಲ್ಲ ಅಂತ ಅನ್ಬೇಕು. ಹಾಂ, ಗೊತ್ತಾಯ್ತಾ ಕಣ ಮಗ? ಆ ತಿಪ್ಪೆ ಎಲ್ಲಲ್ಲ, ಆ ತಿಪ್ಪೆ ಎಲ್ಲ ಹಾಳಾಗೋದ್ನ ಕಾಣೆ, ಇನ್ನೂ ಬಂದಿಲ್ಲ ನೋಡು. ನನ್ನ ಮಗ ನಿನ್ನಂಗೇನೆ ವೇಸ್ಟ್ ಮಾಡಿ ನನ್ನ ಮಗ. ಹೇಳಿದ್ದೀನಿ ಬಾರಲ್ಲ ಬೇಗ ಅಂತ, ಇನ್ನೂ ಬಂದಿಲ್ಲ. ಅದೇನು ದಬಕ್ತಾನೋ ಏನೋ ನೋಡೋ ಮಗ. ಇನ್ನು ಮೇಲಿಂದ ಆ ಪಿಂಕಿಗೂ ಆ ರೋಸಂಗೂ ಆಯ್ತೆ ಕಣೋ. ಅವರಿಬ್ಬರನ್ನ ನಾವು ಬಿಡಬಾರ್ದು ಕಣೋ. ಬಿಡಲ್ಲ ಕಣೋ. ಅದರಲ್ಲಂತ ರೋಸ ನನ್ನ ಹೆಂಗೆಲ್ಲ ರೇಗಿಸಿದಾಳೆ ಅಲ್ಲ. ಇವನಿಗೆ ಕರೆಕ್ಟಾಗಿ 0 ತಗೊಳಕ್ಕೆ ಬರಲ್ಲ. 0ಗಿಂತ ಕಡಿಮೆ ಇದ್ರೆ ಅದನ್ನೇ ತಗೋತಿದ್ದ ಈ ಮಂಜ ಅಂತಾಳೆ. ನಂಗೆ ಎಷ್ಟು ನೋವಾಗಲಾಗಿದೆ. ಅಲ್ಲ, ನಾನು ಹಿಂಗೆಲ್ಲ ಅನ್ಬೋದೇನೋ. ಏನೋ 0 ತಗೊಂಡಪ್ಪ, ಓದ್ಕೊಂಡಿರ್ಲಿಲ್ಲ ಅದಕ್ಕೇನೆ. ಅದ್ರೇನಾಗೋಯ್ತು? ಓದ್ತೀನಪ್ಪ ನಾನು ಮುಂದಕ್ಕೆ ಕಣೋ. ನಾವು ಚೆನ್ನಾಗಿ ಓದಬೇಕು. ಓದಿ ಇಲ್ಲ ಅವ್ರು ಓದ್ನ ನಾನು ಹಾಳು ಮಾಡ್ಬೇಕು ಕಣೋ. ಅವಳು ಹೆಂಗಿದ್ರು ಕವಿತಂಗೆ ನೋಟ್ಸ್ ಕೊಟ್ಟವಳೆ, ಅದನ್ನ ಹೆಂಗಾದ್ರೂ ಮಾಡಿ ಎತ್ಕೊಂಡ್ಬಿಡ್ಬೇಕು ಕಣೋ. ಮಾಡೋಣ ಮಗ. ಮೊದಲು ಸ್ಕೂಲ್ ಹತ್ರ ಹೋಗೋಣ, ಆಮೇಲಿಂದ ಏನು ಮಾಡೋಣ ಅಂತ ಯೋಚನೆ ಮಾಡೋಣ ಮಗ. ಯಾಕೋ ಹೊಟ್ಟೆ ಸಿತೈತೆ ಕಣೋ. ನಮ್ಮವ್ವ ಬಿಸಿ ಬಿಸಿ ಬಾತ್ ಮಾಡೋಳೆ, ಟಮಾಟ ಬಾತ್ನ ತಿನ್ಕೊ ಬಂದ್ಬಿಡ್ತೀನಿ ಕಣೋ. ಅಲ್ಕ ನನ್ನ ಮಗನ, ಯಾವಾಗ ನೋಡಿದ್ರು ತಿನ್ನೋದು ಅದರಲ್ಲೇ ಇರ್ತೀಯಲ್ಲೋ. ಒಂಚೂರಾದ್ರೂ ರೋಷ ವೇಷ ದ್ವೇಷ ಇಲ್ವೇನೋ ನಿಂಗೆ? ಕಲಕಿ ಉಕ್ಕಿದ ದ್ವೇಷದ ಮೆಂಕಿ, ರೋಷ ದ್ವೇಷ ಹಗ್ಗಿ ಮಗ. ಈ ಥರ ಆಡಬೇಕು ಅಂತ ನನಗೂ ಆಸೆ, ಆದರೆ ಹೊಟ್ಟೆ ಹಸಿತೈತೆ. ಏನು ಮಾಡೋದು ಮಗ? ಹೊಟ್ಟೆ ಹಸಿದ್ರೆ ನನಗೆ ತಲೆ ಓಡಲ್ಲ ಕಣೋ, ಐಡಿಯಾಗಳು ಬರಲ್ಲ. ಹೀಗೆ ಮುಂಜ ಅಂತ ಹೆಸರಿಗೆ ಬರ್ದಾಗಿತ್ತು, ಬಕಸುರ ಅಂತ ಇಕ್ಬೇಕಿತ್ತು. ಯಾವಾಗ ನೋಡೋದು ತಿಂತಾನೆ ಇರ್ತಾನೆ. ನಮ್ಮ ಅಜ್ಜಿ ಅವಾಗ ಬಾಯ ಆಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಲೆನೋವು ಬರುತ್ತೆ, ತಲೆ ಸುತ್ತು ಬರುತ್ತೆ, BP ಲೋ ಆಗುತ್ತೆ ಅಂತ ಏನೇನೋ ಹೇಳ್ತಿರ್ತದೆ ನಮ್ಮ ಅಜ್ಜಿ. ಅದಕ್ಕೆ ಮಗ ಯಾವಾಗಲೂ ನಾನು ತಿಂತಾ ಇರ್ತೀನಿ. ನಾನು ತಿನ್ನೋದಂದ್ರೆ ತುಂಬ ಇಷ್ಟ. ಬಿಟ್ಟರೆ ನನ್ನ ಮಗ
ನನ್ನೇ ತಿಂದಾಕ್ತಾನೆ. ನೋಡು ಆ ತಿಪ್ಪೆ ಯಾಕೋ ಬರಂಗ್ ಕಾಣ್ತಿಲ್ಲ. ಬಾ ಆ ತಿಪ್ಪೆ ಮನೆ ಹತ್ರನೇ ಹೋಗೋಣ. ತಿಪ್ಪೆ ಯಾರೋ ಅವನಿಗೆ ತಿಪ್ಪೆ ಸಿಕ್ಕಿದ್ದು. ತಿಪ್ಪೆ ಅಂತೆ ತಿಪ್ಪೆ ಅಷ್ಟೇ ಅನಿಸ್ತದೆ ಕಣೆ. ನನ್ನ ಮಗನ ಒಂದು ವಾರ ಆದ್ರೂ ಸ್ನಾನ ಮಾಡಲ್ಲ. ಗಬ್ಬು ನಾಟ್ ಅನ್ಕಣೋ. ಹೋಗಿ ನೀ ಸ್ನಾನ ಮಾಡಿಸ್ತೀಯಾ? ಏನು ನೀನೇ ಸ್ನಾನ ಮಾಡೋ ನಂಗೆ? ನೀನು 15 ದಿನಕ್ಕೆ 20 ದಿವಸಕ್ಕೆ ಸ್ನಾನ ಮಾಡ್ತೀಯಾ? ಅದರ ಅವನಿಗೆ ಹೇಳ್ತಾನೆ, ಇಲ್ಲ ಮಗ, ನಮ್ಮ ಅವ್ವ ಹೇಳ್ಬಿಟ್ಟೈತೆ ದಿನಕ್ಕೆ ಒಂದ್ಸಲ ಇಲ್ಲ ವಾರಕ್ಕೆ ಒಂದ್ಸಲ ಸ್ನಾನ ಮಾಡುವಂತ. ಅದಕ್ಕೆ ಮಗ ನಾಳೆ ಸ್ನಾನ ಮಾಡೋಣ ಅಂತಿದ್ದೀನಿ. ಅದಕ್ಕೇನು ಕಡಿಮೆ ಇಲ್ಲ ನನ್ನ ಮಗನೇ ನೀನು. ಯಾಕೋ ಯಾವಾಗಲೂ ಸೀರಿಯಸ್ ಆಗೇ ಇರ್ತೀಯ ಮಗ? ಯಾವಾಗಲೂ ಕೂಲ್ ಆಗಿರ್ಬೇಕು ಕಣ. ಕೂಲ್ ಆಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ನೀನು ಯಾವಾಗಲೂ ಕೋಪ ಮಾಡ್ಕೊಂಡೇ ಇರ್ತೀಯ ಕಣ. ಜೊತೆ ಸೇರ್ಕೊಂಡಲ್ಲೋ, ಅದಕ್ಕೇನೆ ಕೋಪ ಬರ್ತಾನೆ ಇರುತ್ತೆ. ಇಲ್ಲ ಅಂದಿದ್ರೆ ನಾ ಚೆನ್ನಾಗೇ ಇರ್ತಿದ್ದೆ. ನಿನ್ನ ಜೊತೆ ಯಾವಾಗ ಸೇರಿದ್ನೋ ನನ್ನ ಮಗನೇ, ನಯ್ಯಪ್ಪ ದೇವ್ರೆ, ಒಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ವಲ್ಲ ನಿನಗೆ. ಹಾಂ ಬೇಡ ಆಯ್ತು ಮಗ, ಇನ್ನು ಸೀರಿಯಸ್ ಆಗಿರ್ತೀನಿ. ನೀನು ಬೇಜಾರು ಮಾಡ್ಕೊಂಬೇಡ, ಸೀರಿಯಸ್ ಆಗಿರ್ತೀನಿ ನಾನು. ಓಕೆ ಡನ್. ಹಾಂ ಸರಿ ಆಯಿತು, ಸೀರಿಯಸ್ ಆಗಿರು. ಅಲ್ಲಿ ಪಾಪಣ್ಣ ಅಂಗಡಿಲಿ ಇಡ್ಲಿ ಮಾಡ್ತಾರೆ, ಬಾ ಹೋಗಿ ಅದನ್ನಾರು ತಿನ್ಕೊಂಬರೋಣ. ನೀನು ನನ್ನ ಮಗನ ಮನೆ ತಗೋಕ್ಕೂ ಬಿಡಲ್ಲ. ಎಲ್ಲಾರು ಇಡ್ಲಿ ತಿನ್ಕೊಂಬರೋಣ ಬಾ, ನನ್ನ ಹತ್ರ ಕಾಸೈತೆ. ನಡಿ, ತಿನ್ನೋವರೆಗೂ ಎಲ್ಲಿ ಬಿಡ್ತೀಯ? ಬಿಟ್ಟರೆ ನನ್ನ ತಲೆನೇ ತಿಂದಿಕ್ತೀಯ. ಅಯ್ಯೋ ಕರ್ಮವೇ ಕರ್ಮ. ಯಾವಾಗ ಅರ್ಥ ಆಗುತ್ತೆ ಮಗ? ತಿನ್ಬೇಕಣ, ಹೊಟ್ಟೆ ಹಸ್ದಾಗ ತಿನ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವನು ಮಂಜ, ನನ್ನ ಗೆಳೆಯ. ಹಾಯ್ ಫ್ರೆಂಡ್ಸ್, ನಾನು ಮಂಜ, ಗಿರಿ ನನ್ನ ಗೆಳೆಯ. ನಾವಿಬ್ಬರು ಸೇರ್ಕೊಂಡು ಇನ್ಮೇಲಿಂದ ವಿಡಿಯೋಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಗೆ ಇರಲೇಬೇಕು. ಮಕ್ಕಳು ಮರಿ ಎಲ್ಲ ನೋಡಿ ನಮ್ಮ ವಿಡಿಯೋನ. ಸಖತ್ತಾಗಿರುತ್ತೆ ಕಾಮಿಡಿ ವಿಡಿಯೋ. ಇನ್ಮೇಲಿಂದ ಬರ್ತಾ ಇರುತ್ತೆ ಡೈಲಿ. ಓಕೆನಾ? ನೀವು ವಿಡಿಯೋ ನೋಡಿ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಇನ್ನೂ ನಾವು ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮ್ದು ಹೊಸ ಚಾನಲ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಈ ಮಂಜು ಮೇಲಲ್ಲ, ಈ ಗಿರಿ ಮೇಲೂ ಇರಲಿ. ಇಬ್ಬರ ಮೇಲೂ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಇನ್ಮೇಲಿಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ನಮ್ಮನ್ನು ನೋಡ್ತಾನೆ ಇರಿ, ನಗ್ತಾನೆ ಇರಿ.